ನಮಸ್ಕಾರ ಬಂಧುಗಳೇ. ಒಂದು ಕಡೆ ನಾಳೆ ರಾಮ ಮಂದಿರ ಉದ್ಘಾಟನೆ ಆದ್ರೆ ಇದೆ, ಅಯೋಧ್ಯೆಯಲ್ಲಿ ನಾಳೆ ರಾಮ ಮಂದಿರ ಉದ್ಘಾಟನೆ ಇದೆ. ಇಲ್ಲಿ ನೋಡ್ತಿದ್ರೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ರಜೆ ಕೊಡಬೇಕು, ಸರ್ಕಾರಿ ರಜೆ ಕೊಡಬೇಕು, ಗೌರ್ನಮೆಂಟ್ ಹಾಲಿಡೇ ಕೊಡಬೇಕು ಅಂತ ಎಲ್ಲರೂ ಏನ್ ಮಾಡ್ತಿದ್ದಾರೆ, ವ್ಯಕ್ತಪಡಿಸ್ತಿದ್ದಾರೆ. ಈಗ ಏನಾಗ್ತಿದೆ ಅಂದ್ರೆ ಇಲ್ಲಿ ಒಂದು ಶಾಲೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ 1000 ರೂಪಾಯಿ ದಂಡ, ನೀವು ಸೋಮವಾರ ಶಾಲೆಗೆ ಬರ್ಲಿಲ್ಲ ಅಂದ್ರೆ 1000 ರೂಪಾಯಿ ದಂಡ ಹಾಕ್ತೀವಿ ಅಂತ ಆದ್ರೆ ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಯಾವ ಶಾಲೆಯಲ್ಲಿ ದಂಡ ಹಾಕ್ತಿವಿ ಅಂತ ತಿಳಿಸಿದ್ದಾರೆ, ಇದು ಏನ್ ನಡೀತಿದೆ? ಯಾಕಂದ್ರೆ ಇಲ್ಲಿ ಈ ಒಂದು ನ್ಯೂಸ್ ಮಾರ್ನಿಂಗ್ ಇಂದ ವೈರಲ್ ಆಗ್ತಾನೆ ಇದೆ. ಇದು ಯಾವ ಒಂದು ಶಾಲೆಯಲ್ಲಿ ದಂಡ ಕೇಳಿದ್ದಾರೆ, ಮತ್ತೆ ನಿಮ್ಮ ಒಂದು ಶಾಲೆಗಳಲ್ಲಿ ದಂಡ ಕೇಳಿದ್ರೆ ನೀವು ಎಚ್ಚರಿಕೆ ಆಗಿರಬೇಕು. ಇದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಏನೇ ಅಪ್ಡೇಟ್ಸ್ ಬರಲಿ ನಿಮ್ಗೆ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀವಿ. ಪಟ್ಟಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಏನಂದ್ರೆ ಇಲ್ಲಿ ಮಕ್ಕಳಿಗೆ ಎಚ್ಚರಿಕೆ ನೀಡಿದ ಶಾಲಾ ಆಡಳಿತ ಮಂಡಳಿ. ಇಲ್ಲಿ ಮಕ್ಕಳಿಗೆ ಎಚ್ಚರಿಕೆ ಆದ್ರೆ ನೀಡಿದ್ದಾರೆ. ಇದು ಎಲ್ಲಿ ಒಂದು ಎಚ್ಚರಿಕೆ ನೀಡಿದ್ದಾರೆ ಅಂದ್ರೆ ಇಲ್ಲಿ ಸೆಂಟ್ ಜೋಸೆಫ್ ಶಾಲೆ ಚಿಕ್ಕಮಗಳೂರು. ಇಲ್ಲಿ ಏನಾಗಿದೆ ಅಂದ್ರೆ ಚಿಕ್ಕಮಗಳೂರಲ್ಲಿ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೀವು ಸೋಮವಾರ ಏನಾದ್ರೂ ರಜೆ ಹಾಕಿದ್ರೆ ನಿಮಗೆ 1000 ರೂಪಾಯಿ ದಂಡ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಹೋಗಿ ಪೋಷಕರಿಗಾದ್ರೆ ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಅವರ ವಿರುದ್ಧ ಇಲ್ಲೇನಾಗ್ತಿದೆ ಅಂದ್ರೆ ಈ ರೀತಿ ಮಾಡಿರುವಂತಹ ಕಾರಣದಿಂದ ಶಾಲೆ ವಿರುದ್ಧ ಬಜರಂಗ ದಳ VHP ಆಕ್ರೋಶ. ಇಲ್ಲಿ ಏನ್ ಮಾಡ್ತಿದ್ದಾರೆ, ಶಾಲೆಯ ವಿರುದ್ಧ ಒಂದು ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಈ ವಿಡಿಯೋ ಉದ್ದೇಶ ಏನಂದ್ರೆ, ಯಾವುದೇ ನಿಮ್ಮ ಶಾಲೆಯಲ್ಲಾಗ್ಲಿ ಯಾವುದೇ ನಿಮ್ಮ ಕಾಲೇಜಿನಲ್ಲಾಗ್ಲಿ ನಾಳೆ ದಂಡ ಹಾಕ್ತಾರೆ ಅನ್ನೋದಾದ್ರೆ ನೀವು ಯಾರು 1 ರೂಪಾಯಿ ದಂಡ ಕೂಡ ಕೊಡಕ್ ಹೋಗ್ಬೇಡಿ. ನೀವು ಯಾರು ದಂಡವನ್ನ ಕೊಡಬೇಡಿ. ಯಾಕಂದ್ರೆ ನೀವು ರಜೆ ಹಾಕ್ತಿದ್ದೀರಾ ಅಂದ್ರೆ ನಿಮ್ಮ ಹಕ್ಕು ಅದು. ನೀವು ಅವರು ದಂಡ ಕೊಡಬೇಕು, ನೀವು ನಾಳೆ ರಜೆ ಆಗ್ತಿರೋದಕ್ಕೆ ದಂಡ ಕೊಟ್ಟೇ ಕೊಡಬೇಕು ಅನ್ನೋದಾದ್ರೆ ನೀವು ಯಾರು ಯಾವುದೇ ಶಾಲೆಗಳಲ್ಲಾಗ್ಲಿ ಯಾವುದೇ ಕಾಲೇಜುಗಳಲ್ಲಾಗ್ಲಿ ನೀವು ದಂಡ ಕೊಡಕ್ ಹೋಗ್ಬೇಡಿ. ಈಗ ರಾಮ ಮಂದಿರ ಉದ್ಘಾಟನೆ ಆದ್ರೆ ಇದೆ, ಸಾಕಷ್ಟು ಜನ ಏನ್ ಮಾಡಿರ್ತಾರೆ, ಪ್ಲಾನ್ ಮಾಡಿರ್ತಾರೆ. ಅವರ ಒಂದು ಫ್ಯಾಮಿಲಿ ಕಡೆಯಿಂದ ಅಯೋಧ್ಯೆಗೆ ಹೋಗಿ ಪ್ಲಾನ್ ಮಾಡಿರ್ತಾರೆ. ಇನ್ನು ಕೆಲವರು ಮನೆಯಲ್ಲೇ ಊರಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಪೂಜೆಗಳು ಇಟ್ಕೊಂಡಿರ್ತಾರೆ. ಈ ರೀತಿಯಾಗಿ ಏನೇನೋ ಅವು ಮಾಡಿರ್ತಾರೆ, ಒಂದು ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಈ ರೀತಿಯಾಗಿ ನೀವು ಶಾಲೆಗೆ ಬಂದೇ ಬರಬೇಕು, ಬರಲಿಲ್ಲ ಅಂದ್ರೆ 1000 ರೂಪಾಯಿ ದಂಡ. ಈ ರೀತಿಯಾಗಿ ಮಾಡುವುದು ತಪ್ಪು ತಪ್ಪು ತಪ್ಪು. ಯಾವುದೇ ನಿಮ್ಮ ಶಾಲೆಗಳಲ್ಲಾಗ್ಲಿ ಕಾಲೇಜುಗಳಲ್ಲಾಗ್ಲಿ ಈ ರೀತಿ ಏನಾದ್ರೂ ದಂಡ ಕೊಡಬೇಕು ಅನ್ನೋದಾದ್ರೆ ನೀವು ಯಾರು 1 ರೂಪಾಯಿ ಕೂಡ ದಂಡ ಕೊಡಬೇಡಿ. ಕ್ವಶನ್ ಮಾಡಿ, ನೀವೇ ಕ್ವಶನ್ ಮಾಡಿ ದಂಡ ಕೊಡಬೇಕು ಅನ್ನುವಂಥದ್ದು ನೀವು ಕ್ವಶನ್ ಮಾಡಿ. ಇಲ್ಲ ಅಂದ್ರೆ ನೀವು ಮೀಡಿಯಾಗೆ ಕಾಲ್ ಮಾಡಿ ತಿಳಿಸ್ಬಿಡಿ, ಈ ರೀತಿ ನಮ್ಮ ಶಾಲೆಯಲ್ಲಿ ಇಲ್ಲ ನಮ್ಮ ಕಾಲೇಜಿನಲ್ಲಿ ಈ ರೀತಿ ದಂಡ ಕೇಳ್ತಿದ್ದಾರೆ ಅನ್ನೋದಾದ್ರೆ. ನೋಡಿ, ನಿಮ್ಮ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ದಂಡ ಕೇಳಿದ್ರೆ ಕೊಡಬೇಡಿ, ಇದು ಸರ್ಕಾರದ ಕಡೆಯಿಂದ ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾವುದೇ ದಂಡ ಕೂಡ ಕೊಡಕ್ ಹೋಗ್ಬೇಡಿ, ಓಕೆನಾ? ಈ ರೀತಿ ಏನಾದರೂ ದಂಡ ಕಲೆಕ್ಟ್ ಮಾಡಿದ್ರೆ ಇಲ್ಲಿ ಬಜರಂಗ ದಳ ಕಡೆಯಿಂದ ಕೂಡ ಒಂದು ವಿರುದ್ಧ, ಶಾಲೆಯ ವಿರುದ್ಧ ಒಂದು ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿದ್ದಾರೆ, ಓಕೆನಾ? ಅದರಿಂದ ನೀವು ಯಾರು ಒಂದು ಫೈನ್ ಆದ್ರೆ ಕೊಡಕ್ ಹೋಗ್ಬೇಡಿ. ಇದು ವಿದ್ಯಾರ್ಥಿಗಳಿಗೆ ಒಂದು ಎಚ್ಚರಿಕೆ ಕೊಡುವಂತಹ ವಿಡಿಯೋ. ನೀವು ಯಾರು ದಂಡವನ್ನು ಕೊಡಬೇಡಿ, ಏನು ಕೊಡಬೇಡಿ. ಇದು ಮಾಹಿತಿ. ನಿಮಗೆ ಬೇರೆ ಏನೇ ಇದ್ರ ಬಗ್ಗೆ ಡೌಟ್ಸ್ ಇರಲಿ, ನಿಮಗೆ ನಾಳೆ ಶಾಲಾ ಕಾಲೇಜು ಬಗ್ಗೆ ಆಗಲಿ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇರಲಿ, ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮುಖಾಂತರ